ಮಂಜೇಗೌಡ್ರೆ, ಈಗ ನೀವು ಹೇಳ್ತಾ ಇದ್ರಿ ರಾಜಕೀಯ ಪಕ್ಷಗಳ ನಿಲುವುಗಳು ಹೇಗಿರುತ್ತೆ ಅಂತ. ಹೇಳಿ ಸರ್. ಈಗ 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 ಪೈಪ್ಲೈನು ಅದರ ಅನುಕೂಲ ಬೇರೆ ಇದೆ, ಓಪನ್ ಕೆನಲ್ ಅಥವಾ ನೀವೇನು ಓಪನ್ ಕೆನಾಲ್ ಅಂತ ನಾವೇನು ಹೇಳ್ತೀವಿ, ಈಗ ಓಪನ್ ಕೆನಾಲು ಮಾಡಿದ್ರೆ ಅಲ್ಲಲ್ಲಿ ನಡುವೆ ರೈತರು ಏನ್ ಮಾಡ್ತಿರ್ತಾರೆ, ಕೆಲವರು ನಮಗೆ ನೀರು ಜಾಸ್ತಿ ಬರಲಿ ಅಥವಾ ಕೆಳಗಿದ್ದರಿಗೆ ಅದು ಕಡೆಯ ಗ್ರಾಮಗಳಿಗೆ ರೈತರಿಗೆ ನೀರು ಹೋಗ್ತಾನೆ ಇಲ್ವಂತೆ, ಅಲ್ಲಿ ಅಡ್ಡ ಕಲ್ಲು ಹಾಕೋದು ಅಥವಾ ಅಲ್ಲೇನೋ ಕಸವನ್ನ ಹಾಕೋದು, ಜಾಸ್ತಿ ನಮಗೆ ನೀರು ಬರಲಿ, ಈ ರೀತಿ ಮಾಡ್ತಾ ಇದಾರೆ ಅಂತ ನಾವು ಕೇಳ್ಪಟ್ವಿ. ಹೌದಾ ಅಂತ ಇದು? ಸರ್ ಅದು ದೊಡ್ಡ ಮೂರ್ಖತನ. ಈಗ ದೇವೇಗೌಡರ ಬಗ್ಗೆ ಹೇಳಿದ್ರು, ಅಲ್ಲಿ ಅದೇ ದೇವೇಗೌಡರು ಅಲ್ಲೇ ನಿಂತ್ಕೊಂಡಂತಕ್ಕ ಜನ ಏನ್ ಮಾಡಿದ್ರು ಅಂತ ನಿಮ್ಗೆಲ್ಲ ಅರ್ಥ ಇದೆ. ಆಮೇಲೆ ನಮ್ಮಲ್ಲಿ ಏನ್ ತೂಪುಗಳಿದ್ವಲ್ಲಿ ಸರ್, ನಮ್ಮ ಕೆರೆಗೆ ಎಲ್ಲ ಸುತ್ತ ಕೆರೆಗಳಿಗೆ ತೂಪು ಕೊಟ್ಟಿರ್ತಾರೆ. ಎಲ್ಲಿ ಎಲ್ಲ ಇಲ್ಲಿಂದ ನಮ್ಮ ಹಾಸನದಿಂದ ಹಿಡಿದು ಅಪ್ ಟು ಕೆರೆಗಳು ಯಾಕೆ ಎಲ್ಲ ಹಳ್ಳಿಗೆಲ್ಲ ಒಂದು ಪಂಚಾಯತಿಗೆ ಒಂದು ಇರುತ್ತೆ ಕೆರೆ. ಅದು 2 ದಿವಸದೊತ್ತಿಗೆ ನೀರು ತುಂಬೋಗುತ್ತೆ, ಅದನ್ನು ತೂಪ ಹಾಕ್ತಾರೆ. ಅದಕ್ಕೆ ಹೇಮಾವತವ್ರು ಇನ್ಸ್ಪೆಕ್ಟರ್ಗಳು ಅಂತ 15 ಜನ 10 ಜನ ಇರ್ತಾರೆ. ಅವ್ರೇನು ಕತ್ತ ಕಾಯ್ತಾ ಇರ್ತಾರ, ಆ ನೀರು ತುಂಬಿದಟ್ಟ ತೂಪ ಹಾಕೈತಾರೆ. ಯಾರೂ ನೀರನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅಕ್ಕಿ ಪಕ್ಷಿಗಳು ಓಪನ್ ಕುಡಿತವೆ, ದನಕರುಗಳು ಕುಡಿತವೆ. ಒಂದು ಚೂರು ನೀರು ಹಾಕ್ದಂಗೆ ನಿಮಗೆ ನೀರು ಕೊಡ್ತೀವಿ ಅಂದರೆ ಅದನ್ನು ಬಿಟ್ಟು ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ರೋಡು ಇದು ಚಾನಲ್ ನೋಡ್ರಿ, ನಾವು ರೋಡ್ಗೆ ಈ ರಾಜ್ಯದ ರೈತರು ಅಡ್ಡಿ ಮಾಡಿಲ್ಲ, ಚಾನಲ್ ಗಟ್ಟಿ ಮಾಡಿಲ್ಲ, ತುಮಕೂರು ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ಎಲ್ಲ ರೈತರಿಗೂ ನೀರು ಕುಡಿಸ್ತೇವೆ. ಅದನ್ನು ಬಿಟ್ಟು ಸಾವಿರಾರು ಕೋಟಿ ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ನಾಚಿಕೆ ಹಾಕಲ್ಲ ಸಾಹೇಬ್ರೆ? ಆಗುತ್ತೆ ಹೇಳಿ, ಎಲ್ಲಿ ವೇಸ್ಟ್ ಆಗುತ್ತೆ? ಬನ್ನಿ, ನೀವು ಬನ್ನಿ, ಹೋಗೋಣ ಹೇಮತ್ತಿಗೆ, ವಿಜ್ಞಾನಿಗಳು ಕರ್ಸೋಣ, ಚಾನಲಿಂದ ಹೋಗೋಣ, ಒಂದೇ ನೀರೆಲ್ಲ ವೇಸ್ಟ್ ಆಗುತ್ತಾ? ಬನ್ನಿ ಗೌರ್ಮೆಂಟ್ ಕಮಿಟಿ ಮಾಡಿತ್ತು, ಅವರು ಹೇಳಿದ್ದಾರೆ ಏನ್ ತೊಂದರೆ ಆಗೋದಿಲ್ಲ ಪೈಪ್ಲೈನ್ ಅಂತ ಹೇಳಿ ಹೇಳ್ತಾರೆ. ವಿರೋಧ ಪಕ್ಷರು MLAಗಳು ಇವ್ರು ಯಾರು ಸ್ವಾಮಿ? ಇವರು ರೈತರನ್ನ ಸಾಯಿಸೋಂಥವ್ರು. ಆಯ್ತು, ಅಸೆಂಬ್ಲಿಲಿ ಏನ್ ಮಾಡ್ತಿದ್ರು? ಈಗ ಯಾರು ಕಂಡೋರ್ಸೋದಲ್ಲ, ನಾವು ಬೀದಿಗೆ ಬರ್ತೀವಿ, ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೋರಾಟಕ್ಕೆ ತಯಾರಿರ್ತೀವಿ. ನೀವು ನಮ್ಮ ಅಂತರ್ಜಲ ಯಾಕ್ರಿ ಹಾಳು ಮಾಡ್ತೀರಿ? ಇನ್ನೊಂದು ಉದಾಹರಣೆ ಸಾಹೇಬ್ರೆ, ಇಡೀ ಏಷ್ಯಾ ಖಂಡದಲ್ಲಿ 2ನೇದು ಬಾಗೂರು ಸುರಂಗ ನಿಮಗೆ ಗೊತ್ತಿದೆ. ಏಷ್ಯಾ ಖಂಡದ 2ನೇದು ಅಂಥದ್ದು. ಇವತ್ತು ಅಲ್ಲಿ ಜನ ಏನಾದ್ರು ಸ್ವಾಮಿ ಏನಾಗಿದ್ದಾರೆ? ನೀರು ಕುಡಿಲಿ, ಈ ರಾಜ್ಯದ ಜನ ನೀರು ಕುಡಿಲಿ ಅಂತ ನಾವು ಬಯಸ್ತೀವಿ ಅಂದರೆ ಇವತ್ತು ಹಾಸನ ಜನಕ್ಕೆ ನೀವು ಇವತ್ತು ಮೋಸ ಮಾಡಿದ್ರಿ ಅಂತ ಅಂದರೆ, ಈಗ ತುಮಕೂರು ಜನಕ್ಕೆ ನೀವು ಮೋಸ ಮಾಡಲ್ವಾ? ನೀವು ಓಪನ್ ಆಗಿ ತಗೊಂಡೋಗಿ ಸ್ವಾಮಿ, ಅದನ್ನು ಕಟ್ ಮಾಡಿ. ಯಾಕೆಂದರೆ ನಿಮಗೆ ಬೇಕೀಗ ನೀವು MLA ಇರ್ಬೋದು, ಆ ಭಾಗದ ಮಿನಿಸ್ಟರ್ ಇರ್ಬೋದು, ನೀವೆಲ್ಲ ಸಾವಿರಾರು ಕೋಟಿ 20% 30% ಈ ಕೆಲಸದಲ್ಲಿ ನೀವೆಲ್ಲ ಹಂಚ್ಕೋತೀರಿ. ಇಲ್ಲಿ ನಮ್ಮ ರೈತರು ಕಂಡೋರ್ಸೋಕ್ಕೆ ನಾಡ್ಕಾಡ್ತೀರಿ ನೀವು ಹೇಳಿ. ಮಂಜೇಗೌಡ್ರೆ, ಮತ್ತೆ ಬರ್ತೀನಿ. ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಲ್ಲ ಅಂತ ಅನಿಸ್ತಾ ಇದೆ. ಚಂದ್ರಶೇಖರ್ ಸರ್, ಈಗ ನೀರಿಲ್ಲ ಸರ್, ಓಕೆ, ನೀರು ಇರೋದ್ರಲ್ಲಿ ನಾವು ಹಂಚಿಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ರೈತರು ಬದುಕೋದು ಬೇಡವಾ? ಹಾಗಾದ್ರೆ ನಿಮ್ಮ ಪ್ರಕಾರ ಈ ರೀತಿ ಮನಸ್ಥಿತಿ ಯಾಕೆ ಅಂತ ಹೇಳಿ? ಇರೋದ್ರಲ್ಲಿ ಹಂಚ್ಕೊಳ್ತೀವಿ ಸರ್ ನಾವು, 3 TMC ಇದೆಯಾ, ಅದರಲ್ಲೇ ಸ್ವಲ್ಪ ಕೊಡಿ, ನಮ್ಗೆ ಸಾಕು, ಬದುಕೋತೀವಿ ನಾವು. ನಾನು ಹೇಳಿದ್ನಲ್ಲ, 24 TMCನಲ್ಲಿ TMC ಬಿಟ್ಬಿಡಿ, 20 TMC ಬರಲಿ. 24 TMC ಬಂದಿದ್ರೆ ಒಂದೊಂದು ತಾಲೂಕಿಗೆ 2 TMC ಬರಲ್ಲ ಸರ್, 1.5 TMC. ಅದರಲ್ಲೂ ಬರ್ತಿಲ್ಲ, ಅದ್ರಲ್ಲಿ ಬರ್ತಿರೋದೇ ಅರ್ಧ. ಒಂದೊಂದು ತಾಲೂಕಲ್ಲಿ 1 TMC ಸರ್, 1 TMC ಅಂತ ಹೇಳಿದ್ರೆ ಅಷ್ಟು ಕೆರೆಗಳು ಕುಡಿಯೋ ನೀರಿಗೂ ಸಾಕಾಗ್ತಾ ಇಲ್ಲ. ಯಾವತ್ತೂ ಬರ್ತಾರೆ, ಎಕ್ಸ್ಟ್ರಾ ಬರ್ತೀರಿ, ಯಾರು ಕೇಳ್ತಾರೆ? ನಾವು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ನೇರ ಹೇಳಿದ್ರು ಒಂದು ಸರ್ವೆ ಮಾಡಿ, ಎಷ್ಟು ಬರ್ತಿದೆ, ಯಾಕೆ ಕಡಿಮೆ ಬರ್ತಿದೆ, ಬೇರೆ ಕಡೆಯಿಂದ ಎಲ್ಲಿಂದ ತೊಗೊಂಡೋಗ್ಬೇಕು, ರಾಮನಗರಕ್ಕೆ ಬೇರೆ ಕಡೆಯಿಂದ ಎಲ್ಲಿಂದ ತೊಗೊಂಡೋಗ್ಬೇಕು, ಇದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದಕ್ಕೆ ಮಾಡಿ. ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ, ನೀವು ಟೆಕ್ನಿಕಲ್ ಕಮಿಟಿ ವ್ಯವಸ್ಥೆ ಮಾಡಿದ್ರಿ. ಟೆಕ್ನಿಕಲ್ ಕಮಿಟಿ ಒಳಗಡೆಗೆ ನೀವು ಹೇಳಿದ್ರೆ ವಿಜ್ಞಾನಿಗಳಿದೆ ಅಂದ್ರೆ ಒಬ್ಬ ವಿಜ್ಞಾನಿಯ ಹೆಸರು ಹೇಳಿ ಟೆಕ್ನಿಕಲ್ ಕಮಿಟಿನಲ್ಲಿ. ಕೆಲವು MLAಗಳಿರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅವರು ಅಲ್ಲೇ ಇದನ್ನ ಮಾಡಿದ್ದಾರೆ. ತಜ್ಞರನ್ನ ಒಳಗೊಂಡಂತಹ ಒಂದೇ ಒಂದು ತಜ್ಞನ ತೋರಿಸಿ, ಅದನ್ನೇ ಹೇಳ್ತೀವಿ. ಪ್ರಾಬ್ಲಮ್ ಇರೋದು ಅಲ್ಲೇನೆ. ನೀವು ಯಾರೋ ಮಂತ್ರಿಗಳ ಚೇಲಗಳನ್ನ ತಗೊಂಡೋಗಿ ನೀವು ಕಮಿಟಿಗೆ ಸೇರಿಸ್ಕೊಂಡ್ಬಿಟ್ರೆ ಒಬ್ಬ ತಜ್ಞರಿಲ್ಲ. ಸುರೇಶ್ ಗೌಡ್ರು ಅದನ್ನೇ ಪ್ರೆಸ್ ಮಾಡಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಒಬ್ಬರನ್ನ ತಗೊಂಬನ್ರಿ, ಒಬ್ಬರನ್ನ ತಂದಿಡಿ, ಅದನ್ನ ಇಟ್ಬಿಡು, ಅಟ್ಲೀಸ್ಟ್ ಅವ್ರು ಡಿಸೈಡ್ ಮಾಡಲಿ. ಇಲ್ಲ, ಇವ್ರು ಯಾರ್ಯಾರು ಬೇಕು ಖಾಲಿ ಪೋಲಿಗಳನ್ನ ತಗೊಂಬಂದು ನೀವು ತಜ್ಞರ ಕಮಿಟಿ ಒಳಗಡೆ ಸೇರಿಸ್ತೀರಿ. ಮೊದಲನೇದು. ಎರಡನೇದು, KDP ಮೀಟಿಂಗ್ ಒಳಗಡೆಗೆ ಸಿದ್ದರಾಮಯ್ಯವರು ಒಪ್ಕೊಂಡವ್ರೆ, ನಾವು ಕ್ಯಾಬಿನೆಟಲ್ಲಿ ಇದನ್ನು ವಿರೋಧ ಮಾಡೋದಪ್ಪ, ನಾವು ಇದು ಮಾಡೋದಿಲ್ಲ ಅಂತೇಳಿ. KDP ಮೀಟಿಂಗಲ್ಲಿ ಅಂದರೆ ಅದು ರೆಸೊಲ್ಯೂಷನ್ ಕೂಡ ಪಾಸ್ ಆಗಿದೆ, ನಾವು ಇದಕ್ಕೆ ವಿರೋಧ ಮಾಡ್ತೀವಿ, ನಾವು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದು. ಹಾಗಾದ್ರೆ ಯಾವ ಪ್ರಜೆಗೆ ಈಗ ಇದಕ್ಕೆ ರಾತ್ರೋರಾತ್ರಿ ನಿಮ್ಮ ನಿರ್ಧಾರ ಬದಲಾಯಿಸಿ ಸಿದ್ದರಾಮಯ್ಯವ್ರು? ಹಾಗಾದ್ರೆ
ಹಾಗಾದ್ರೆ ನಿಮ್ಗೆ ಅಲ್ಲಿ ಅನ್ಯಾಯ ಅನ್ಸಿದ್ದಕ್ಕೆ ತಾನೇ ನೀವು ಕ್ಯಾಬಿನೆಟ್ ಅಲ್ಲಿ ವಿರೋಧ ಮಾಡಿ ಅಲ್ಲ ಈಗ ಇದೇ ಕಾಂಗ್ರೆಸ್ ಸರ್ಕಾರ ಇರೋ ಬದಲಿ ನಿಮ್ಮ ಸರ್ಕಾರ ಇದ್ದು ಕುಣಿಗಲ್ MLA, ಮಾಗಡಿ MLA, ರಾಮನಗರ MLA ನಿಮ್ಮ ಪಕ್ಷದವರಾಗಿದ್ರೆ ನೀವು ನೀರು ಕೊಡ್ತಾ ಇರಲಿಲ್ಲ ಕೇಳಿದ್ರೆ ಹಾಗಾದ್ರೆ. ನಮ್ಮದೇ ಸರ್ಕಾರ ಇದ್ದಾಗಲೂ ನೋಡಿ ಕುಣಿಗಲ್ನ ಮತ್ತೆ ಸಪರೇಟ್ ಮಾಡಬೇಡಿ, ಕುಣಿಗಲ್ ಇದರ ಭಾಗನೇ. ಏನು ಕಾವೇರಿ ನ್ಯಾಯಾಧೀಕರಣ ತೀರ್ಮಾನ ಬಂದಿದೆ, ಆ ತೀರ್ಮಾನದಲ್ಲಿ ಏನು 24 TMC ಆಗಿದೆ ಅದು ತುಮಕೂರು ಜಿಲ್ಲೆಗೆ ಇನ್ಕ್ಲೂಡಿಂಗ್ ಕುಣಿಗಲ್. ಕರೆಕ್ಟ್. ಸಮಸ್ಯೆ ಇರ್ತಕ್ಕಂಥ ಕುಣಿಗಲ್ದ ಅಲ್ವೇ ಅಲ್ಲ, ಕುಣಿಗಲಿಗೆ ನೀರು ಹೋಗ್ಲೇಬೇಕದು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೇ ಬರ್ಲಿಕ್ಕೆ ನೀರಿಲ್ಲ, ಕುಣಿಗಲ್ಗೆ ನೀರು ಹೋಗ್ತಾ ಇಲ್ಲ, ಕುಣಿಗಲ್ಲೇ ಒದ್ದಾಡ್ತಾ ಇದ್ದಾರೆ. ಅವರು ರೈತರಿಗೆ ಬಿಟ್ಟು ಕೊಟ್ಬಿಟ್ಟು ಅಡಿಷನಲ್ ಆಗಿ ಮತ್ತೆ 3 TMC ತಗೊಂಡ್ರೆ ಎಲ್ಲಿಂದ ತಗೊಂಡೋಗ್ತಿರೋದು ಇಂಪಾರ್ಟೆಂಟ್ ತಾನೆ. ಫಸ್ಟ್ ಎಕ್ಸ್ಟ್ರಾ ನೀರು ಬಿಡಿಸಿ ತಗೊಂಡೋಗಿ, ಬರ್ತಿರೋ ನೀರೇ ಬರ್ತಿಲ್ಲ, ಹಾಗೆ ಹಠ ಏನಕ್ಕೆ ಸರ್? ಮಾಗಡಿಗೆ ಹೋಗೋದೇ ಇಲ್ವಂತೆ ಸರ್ ಅದು. ಈಗ ಸರ್ ಅದನ್ನೇ ಹೇಳ್ತೀವಿ, ಮಾಗಡಿಗೆ ಹೋಗೋದೇ ಇಲ್ಲ. ಯಾಕೆ ಹಠ ಮಾಡ್ತೀವಿ? ಕುಣಿಗಲ್ ಲಾಸ್ಟ್ ಸರ್, ಕುಣಿಗಲ್ಗೆ ಹೋಗ್ತಿಲ್ಲ ಸರ್ ಅದು. ನೀವು ಹೇಳ್ತಾ ಇರೋದು ಈಗ ಮಾಗಡಿ ರಾಮನಗರ ಅದು ಎಂಟ್ರಿನೇ ಇಲ್ಲ ಅದಕ್ಕೆ. ಒಂದ್ ನಿಮಿಷ ಸರ್, ಈಗ ದಿಕ್ಕು ತಪ್ಪಿಸ್ತಾ ಇರೋದು ಬಿಜೆಪಿ ನಾಯಕರು ಇದರಲ್ಲಿ ಅಂತ ಹೇಳಿ. ಸರ್ ದಿಕ್ಕು ತಪ್ಪಿಸ್ಬೇಡಿ ದಯಮಾಡಿ. ಅಲ್ಲಿಂದ ಕುಣಿಗಲ್ಲಿಂದ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ಪೈಪ್ ಲೈನ್ ನೆಕ್ಸ್ಟ್ ಆಗ್ಬೇಕಾಗಿರೋದು, ಅದ್ರ ಕಾಮಗಾರಿ ಶುರುವಾಗಿದೆ ಅಂತ ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಕುಣಿವಲ್ವರೆಗೂ ಯಾರಿಗೂ ತೊಂದರೆ ಇಲ್ಲ. ಇಲ್ಲಿವರೆಗೂ ಏನು ಓಪನ್ ಕ್ಯಾನಲ್ ಇತ್ತು, ಕ್ಯಾನಲ್ ಒಳಗಡೆ ಟೈರ್ 10 ಬರ್ತದೆ, ಅದು ಟೈರ್ 10 ಕ್ಯಾನಲ್ ನೀರು ಹೋಗ್ತಿಲ್ಲ ಅಂತೇಳಿ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಅದಕ್ಕೆ ಒಪ್ಕೊಂತೇವೆ. ಆಗ್ಲೇಬೇಕದು, ಕುಣಿಗಲಿಗೆ ನೀರು ಹೋಗ್ಲೇಬೇಕದು. ಸಮಸ್ಯೆ ಇರ್ತಕ್ಕಂಥದ್ದು ಬೇರೆ ಎಲ್ಲಾ ಮೂಲಗಳು ನಿಮಗೆ ರಾಮನಗರ ಮಾಗಡಿ ರೈತರಿಗೆ ಮಾಡಕ್ಕೆ ಅವಕಾಶಗಳಿದ್ರು ಕೂಡ ಅವೆಲ್ಲ ಮೂಲಗಳನ್ನ ನೀವು ಬಿಟ್ಬಿಟ್ಟು ಇಲ್ಲಿ ಕುಡಿಯಕ್ಕೆ ನೀರು ಒದ್ದಾಡ್ತಾ ಇರ್ಬೇಕಾದ್ರೆ ತುಮಕೂರು ಭಾಗದ ರೈತ ಸಮಾಧಿ ಕಟ್ಬಿಟ್ಟು ಏನಕ್ಕೆ ಇದು ಮಾಡ್ಲಿಕ್ಕೆ ಹೋಗ್ತೀರಿ? ಯಾವತ್ತೂ ಮಾಗಡಿ ರೈತರು ಅಂತ ರಾಮನಗರ ರೈತರಾಗ್ಲಿ ನಾವು ತುಮಕೂರು ಭಾಗಕ್ಕೆ ನಿಲ್ಲಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾವತ್ತರ ಕೇಳಿದಾರ? ಇಲ್ಲ. ತುಂಬಾ ಆಪ್ಷನ್ಗಳಿದೆ. ನಾನು ಆಗ್ಲೇ ಹೇಳಿದೆ, ಗೋರೂರು ಡ್ಯಾಮಿನ ತಗೊಳ್ಳಿ, ಮೇಕೆದಾಟಿಂದ ಇದು ಮಾಡ್ಕೊಳ್ಳಿ, ನಾಗಮಂಗಲದಲ್ಲಿ ಎಡದಂಡೆನಲ್ಲಿ ಹೇಮಾವತಿ ಅಲ್ಲಿವರೆಗೂ ಬಂದಿದೆ, ಪಕ್ಕದ ತಾಲೂಕಿಗೂ ಬಂದಿದೆ, ಅದನ್ನೇ ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಅಗಲೀಕರಣ ಮಾಡಿ ಅಲ್ಲಿಂದ ತಗೊಳ್ಳಿ. KRS ಪಕ್ಕದ ಮಂಡ್ಯ ಜಿಲ್ಲೆವರೆಗೂ ಬಂದ್ಬಿಟ್ಟಿದೆ, ಯಾವ್ದು KRS ಅಲ್ಲಿಂದ ತಗೊಳ್ಳಿ. ಶಿಂಷಾ ಇದೆ, ಹಾರಂಗಿ ಸಿಗುತ್ತೆ. ಇಷ್ಟೆಲ್ಲ ಆಪ್ಷನ್ಗಳಿದ್ದಾಗ ಎಲ್ಲ ಬಿಟ್ಬಿಟ್ಟು ಬರೀ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ತುಮಕೂರು ಜಿಲ್ಲೆಗೆ ಬೇರೆ ಆಪ್ಷನ್ ಇಲ್ಲ ಸರ್. ಬೇರೆ ಯಾವುದೇ ಆಪ್ಷನ್ ಇಲ್ಲ, ಬದುಕೋದಕ್ಕೆ ಬೇರೆ ಆಪ್ಷನ್ ಇಲ್ಲ. ನಿಜ. ಅದು ಹಾಗಾಗಿ ಯಾಕೆ ತಗೊಂಡೋಗ್ಬೇಕು? ಮತ್ತೆ ರಾಮನಗರದಲ್ಲಿ ಕನಕಪುರದಲ್ಲಿ ಕಾವೇರಿ ಹರಿತಾಳೆ ಸ್ವಾಮಿ, ಪಕ್ಕದಲ್ಲಿ ಮಂಡ್ಯದಲ್ಲಿ ಕಾವೇರಿ ಹರಿಯುತ್ತೆ, ಹಾಸನದಲ್ಲಿ ನಿಮಗೆ ಯಗಚಿ ರಿವರ್ ಹರಿಯುತ್ತೆ, ಹೇಮಾವತಿ ರಿವರ್ ಹರಿಯುತ್ತೆ, ಸುತ್ತ ಎಲ್ಲರೂ ಚೆನ್ನಾಗಿದ್ದೀರಿ. ಇಲ್ಲಿ ಮರುಭೂಮಿ ಇರ್ತಕ್ಕಂಥದ್ದು ತುಮಕೂರು. ಆ ಮರುಭೂಮಿ ಕುಡಿಯೋ ನೀರಿಗೆ ಇಟ್ಕೊಂತೀವಿ, ಅದನ್ನು ಕಿತ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಇದು ನ್ಯಾಯ ಇದೆಯಾ? ಸರ್ ಖಂಡಿತ ಬರ್ತೀನಿ ಸರ್. ನಾ ಮತ್ತೆ ಒಂದು ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ